ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಎಸ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿನ ಮುಖಂಡರಲ್ಲಿ ಅಸಮಾಧಾನ ಮತ್ತೊಮ್ಮೆ ಭುಗಿಲೆದ್ದಿದೆ. ಚಿಮುಲ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಶಾಸಕ ಪ್ರದೀಪ್ ಈಶ್ವರ್ ಯಲುವಹಳ್ಳಿ ರಮೇಶ್ ಅವರನ್ನ ಬೆಂಬಲಿಸಿ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು. ಅದೇ ರೀತಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಯಾಗಿ ವೆಂಕಟೇಶ್ ಅವರು ಚುನಾವಣೆಯಲ್ಲಿ ಸಮರ ಸಾರಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗೆಲುವಿಗೆ ಬಹುಮುಖ್ಯ ಪಾತ್ರ ವಹಿಸಿದ್ದ ಎನ್ಸಿ ವೆಂಕಟೇಶ್ ಅಲಿಯಾಸ್ ಭರಣಿ ವೆಂಕಟೇಶ್ ಅವರು ಕಾಲಕ್ರಮೇಣ ಒಂದೇ ಪಕ್ಷದಲ್ಲಿ ವಿರೋಧಿಗಳ ರೀತಿಯಾಗಿದ್ರು. ಇದಾದ ನಂತರ ವೆಂಕಟೇಶ್ ಅವರು ಸಚಿವ ಸುಧಾಕರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಚಿಮುಲ್ ಚುನಾವಣೆಗೆ ಸಿದ್ಧರಾಗ್ತಾ ಇದ್ರು. ಆದರೆ ಬೆಂಗಳೂರು ಬಾಯ್ಸ್ ಅಂತಲೇ ಫೇಮಸ್ ಆಗಿದ್ದ ವೆಂಕಟೇಶ್ ಅವರನ್ನ ಶತಾಯ ಗತಾಯ ಸೋಲಿಸಬೇಕು ಅಂತ ಶಾಸಕ ಪ್ರದೀಪ್ ಈಶ್ವರ್ ಯಲುವಹಳ್ಳಿ ರಮೇಶ್ ಅವರನ್ನ ಅಖಾಡಕ್ಕೆ ಇಳಿಸಿದ್ರು. ಅದರಂತೆ ರಾಜಕೀಯ ತಂತ್ರ, ರೆಸಾರ್ಟ್ ರಾಜಕೀಯ ಎಲ್ಲವೂ ನಡೆದಿತ್ತು. ಆದರೆ ಮತದಾರರು ಮಾತ್ರ ಸಚಿವ ಸುಧಾಕರ್ ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ರವರಿಗೆ ಮತ ನೀಡಿ ಗೆಲ್ಲಿಸಿದ್ರು. ಇನ್ನು ಗೆದ್ದ ಖುಷಿಯಲ್ಲಿದ್ದ ವೆಂಕಟೇಶ್ ಅವರು ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಪರೋಕ್ಷವಾಗಿ ಖಾಲಿ ಡಬ್ಬ ಎಂದು ಪದ ಬಳಸಿ ಆಕ್ರೋಶ ಹೊರಹಾಕಿದ್ರು. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು ಮತ್ತು KP ಬಚ್ಚೇಗೌಡರು ಮತ್ತು ನಮ್ಮ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ನುಗ್ತಳ್ಳಿ ರವಿಯವರು, ರಾಜೇಶ್ ಅವರು, ಎಲ್ಲ ನನ್ನ ಸ್ನೇಹಿತರುಗಳು, ಎಲ್ಲ ಆ ಪಕ್ಷದ ನನ್ನ ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರೂ ನನಗೆ ಅಂಥ ಕೆಲಸ ಮಾಡಿಲ್ಲ. ಮತದಾರ ಪ್ರಭುಗಳು. ಇನ್ನು ಚಿಮುಲ್ ನಿರ್ದೇಶಕರ ಚುನಾವಣೆಯಲ್ಲಿ ಯಲುವಹಳ್ಳಿ ರಮೇಶ್ ಅವರು ಸೋತ ಬಳಿಕ ವೆಂಕಟೇಶ್ ರವರ ಹೇಳಿಕೆಗೆ ಕೆಂಡಾಮಂಡಲ ಆಗಿರುವ ಲೋಕಲ್ ಬಾಯ್ಸ್ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ಬಾಯ್ಸ್ ವಿರುದ್ಧ ಬೆಂಕಿ ಕಾರಿದ್ದು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ರಮೇಶ್ ಅವರ ಪರವಾಗಿ ಓಡಾಡಿದ್ದೀನಿ. ನಾನು ಓಡಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ತಡ ಆಗಿದೆ. ಅವರು ನಿಲ್ಲೋದು ನಮಗೆ ಗೊತ್ತಾಗಿದ್ದು. ಆಮೇಲೆ ನಾವು ಫೀಲ್ಡ್ಗೆ ಇಳಿಯೋದಕ್ಕೆ ಇವತ್ತು ಅವ್ರು ಗೆದ್ದಿರ್ಬೋದು. ನಾವು ಇಂಥವ್ರಿಗೆ ಸಹಾಯ ಮಾಡಿ ನಾವು ಖಾಲಿ ಡಬ್ಬ ನಮ್ಮದಾಗಿದೆ. ನಿಜ, ಅವ್ರು ಹೇಳಿರೋ ಮಾತೇನು ಅಸತ್ಯ ಅಲ್ಲ. ಆ ಸದಸ್ಯತ್ವವನ್ನು ಮಾರಿಕೊಂಡು ಇವರು ಡಬ್ಬ ತುಂಬಿದೆ. ಇವತ್ತು ಅವ್ರ ಡಬ್ಬ ತುಂಬಿರೋ ಡಬ್ಬ. ಇಂಥ ವ್ಯಕ್ತಿಗಳಿಗೆ ನಮ್ಮಂಥವ್ರು ಸಹಾಯ ಮಾಡಿ ರಾತ್ರಿ ಇರಳು ಓಡಾಡಿ ದುಡ್ದಿರ್ತಕ್ಕಂಥವ್ರು ಇವತ್ತು ನಾವು ಖಾಲಿ ಡಬ್ಬ. ಆತ ಹೇಳಿರೋ ಮಾತು 100ಕ್ಕೆ 100 ಸತ್ಯವಾದ ಮಾತು, ಸತ್ಯ ಅಲ್ಲ ರೀ. ಅವನು B ಫಾರಮ್ ಕೊಟ್ಟೋದು ನಾನು. ಮಾರ್ಕೊಂಡು ಹೋದವರು ನನ್ನಂತ ತಲೆ ಮೇಲೆ ಹೊತ್ಕೊಂಡು ಓಡಾಡಿದ್ರ? ನಾನು ಅವನು ಸಹಾಯ ಮಾಡಿರೋದ? ಯಾವ ತಲೆ ಮೇಲೆ ಎತ್ಕೊಂಡು ಓಡೋರು ಅಂತ? ಅವ್ರ ಗಡ್ಡ ನೋಡಿ, ಅವ್ರ ಗಡ್ಡ ನೋಡ್ಬಿಟ್ಟು ಹೇಳಿ. ಅವ್ರ ಗಡ್ಡ ನೋಡ್ಬಿಟ್ಟು ಹೇಳಿ. ಅವ್ರ ಗಡ್ಡನೂ ಕೂದಲು ಸ್ವಲ್ಪ ತಾವು ನೋಡಿ. ಈಗ ನಮ್ಮನ್ನು ನೋಡಿ. ಅವ್ನು ನನಗಿಂತ 10 ವರ್ಷ ಚಿಕ್ಕವನು. ಕುಡಿಸಿ ಇಲ್ಲಿ ನಿಮ್ಮ ಮುಂದೆ ಚರ್ಚೆ ನಡೀಲಿ. ಇಬ್ಬರಿಗೂ ಹೊಲ್ಸು ತಿನ್ನೋ ಕೆಲಸ ಮಾಡಿಬಿಟ್ಟು ಏನು ಆಂಜನಪ್ಪನ ತಲೆ ಮೇಲೆ ಹೊತ್ಕೊಂಡು ಏನೋ ಓಡಾಡ್ಬಿಟ್ಟು ಅಂತೆ. ನಾವು ರಾಜಕೀಯನೇ ಬೇಡ ಅಂತ ಇವನು ಮಾಡಿದ ಕೆಲಸಕ್ಕೆ ಮೊಯ್ಲಿಯವ್ರ ಹತ್ರ ಉಗಿಸ್ಕೊಂಡಿದ್ದೀನಿ. ನಾನು ನನ್ನ ಜೀವನದಲ್ಲಿ ನಮ್ಮ ತಂದೆ ದೇವರಾಜ್ ಅರಸು ಅವ್ರ ಮಕ್ಕಳಿಂದ ಹೆಚ್ಚಾಗಿ ಪ್ರೀತಿಸಿದ್ದಾರೆ ನನ್ನನ್ನು. JH ಪಟೇಲಿಂದ ಬಂಗಾರಪ್ಪನಾದಿಯಾಗಿ ಇವನು ಮಾಡಿದ್ದ ಹೆಚ್ಚಿಗೆ ಕೆಲಸದಿಂದ
ನಿಮ್ಮ ಜೊತೆಯಲ್ಲಿರೋರು, ನೀವು ಬಿ ಫಾರ್ಮ್ ಕೊಟ್ಟವರು ನಿಮ್ಮ ಜೊತೆಯಲ್ಲಿ ಇಲ್ಲ, ಎಂಥ ರಾಜಕೀಯ ಮಾಡುವುದು ನೀವು ಅಂತ ಮೊಯ್ಲಿ ಅವರು ಕೇಳಿದ್ದವತ್ತು ನನ್ನನ್ನು. ಅವತ್ತು ಹೇಳಿದೆ ನಾನು, ಇವತ್ತಿನಿಂದ ನನಗೆ ಅಸೆಂಬ್ಲಿಗೆ ಸೀಟೇ ಸಿಗೋದಿಲ್ಲ ಅಂತ. ಕೇಳ್ಕೊಳ್ಳಿ, ಶಿವಶಂಕರ್ ರೆಡ್ಡಿ ಸಾಕ್ಷಿ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮುಖಂಡರುಗಳಿಗೆಲ್ಲ ಗೊತ್ತಿದೆ ಈ ಸಬ್ಜೆಕ್ಟು. ಅವನು ನಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬಿಟ್ನಂತ. ತಲೆ ಮೇಲೆ ಹೊತ್ಕೊಟ್ಟು ಅದು ಹೇಳೋದಕ್ಕೂ ಒಂದು ಇದಿರಬೇಕು. 25 ವರ್ಷ ಯಾರಾದರೂ ತಲೆ ಮೇಲೆ ಹೊತ್ಕೊಂಡು ಒಬ್ಬ ಮನುಷ್ಯನ ಓಡಾಡ್ಬಿಡೋಕ್ಕಾಗ್ತದಾ? 20 ನಿಮಿಷ ಎತ್ಕೊಂಡು 82 kg ಇರ್ಬೋದು ನಾನು. 10 ನಿಮಿಷ ಎತ್ಕೊಂಡ್ರೆ ತಲೆ ಮೇಲೆ ಅವನೇ ಬಿದ್ದೋಗ್ತಾನೆ. ಹೇಳೋದಕ್ಕೂ ಒಂದು ಇದಿರಬೇಕು. ಇವರಿಂದ ನೋವು ಅನುಭವಿಸಿದ್ದೀನಿ ನಾನು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಾಳೆಯದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮನೆ 3 ಬಾಗಿಲು ಆದಂತಾಗಿದ್ದು, ಸ್ವಪಕ್ಷದವರೇ ಬೀದಿ ಕಾಳಗಕ್ಕೆ ನಿಂತಿದ್ದು, ರಾಜಕೀಯ ಮುಖಂಡರ ಬಾಯಲ್ಲಿ ಖಾಲಿ ಡಬ್ಬಗಳ ಹೇಳಿಕೆಗಳು ಮತ್ಯಾವ ಸ್ವರೂಪ ಪಡೆದುಕೊಳ್ಳುವುದೋ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.